ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ. ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು. ಆ ನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆ ಆಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ. ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು. ಆ ನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆ ಆಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ. ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು. ಆ ನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆ ಆಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ. ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು. ಆ ನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆ ಆಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ.
ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು, ಆನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆಯಾಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂಥದ್ದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ. ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು, ಆನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆಯಾಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂಥದ್ದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ. ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು, ಆನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆಯಾಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತಮಿಳುನಾಡು ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂಥದ್ದೊಂದು ಬೆಳವಣಿಗೆ. ಎಐಎಡಿಎಂಕೆ ಪಕ್ಷವನ್ನ ತೊರೆದು ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ ಪನ್ನೀರ್ ಸೆಲ್ವಂ. ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರ್ಪಡೆ ಆಗಿದೆ. 3 ಬಾರಿ ತಮಿಳುನಾಡು ಸಿಎಂ ಆಗಿದ್ರು ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ತೊರೆದು ಡಿಎಂಕೆ ಸೇರಿದ್ದಾರೆ ಈಗ ಪನ್ನೀರ್ ಸೆಲ್ವಂ. ಕ್ಷಿಪ್ರ ಬೆಳವಣಿಗೆ. ಈ ಹಿಂದೆ ಸಿಎಂ ಆಗಿದ್ದಂಥವರು ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಉಪಮುಖ್ಯಮಂತ್ರಿ ಆಗಿದ್ರು, ಆನಂತರ ಎಐಎಡಿಎಂಕೆಯಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಿಎಂ ಸ್ಟಾಲಿನ್ ಸಮ್ಮುಖದಲ್ಲೇ ಸೇರ್ಪಡೆಯಾಗಿರೋದು. ಪನ್ನೀರ್ ಸೆಲ್ವಂ ಜೊತೆಯಲ್ಲಿ ಇನ್ನೂ ಅನೇಕರು ಡಿಎಂಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ.